ಅನ್ನೋದೊಂದು ಜೀರ್ಣ. ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಆಫೀಸ್ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗಬೇಕು. ಅಂದರೆ ಅವರು ರೀಸೆಂಟ್ಲಿ ಮನೆ ಚೇಂಜ್ ಮಾಡಿದಾರಂತೆ. ಸೊ ಮನೆ ಚೇಂಜ್ ಮಾಡಿದ್ದಾರೆ ಅಂದರೆ ಬ್ಯಾಂಗ್ಳೂರಲ್ಲಿ ಮನೆ ಹುಡ್ಕೋದೇ ಒಂದು ಇದು. ಸೊ ಅಷ್ಟು ಬೇಗ ಹುಡ್ಕೊಂಡ್ರು ಯಾವ ರೀತಿ ಇರ್ಬೋದು ಅಂತ ಎಕ್ಸೈಟ್ಮೆಂಟ್ ಅಷ್ಟೇ. ನಾನು ಮನೆ ಹುಡುಕ್ತಾ ಇದ್ದೀನಿ. ಸೊ ಮನೆ ಚೇಂಜ್ ಮಾಡ್ಬೇಕು. ನಾನು ಒಂದ್ಸರಿ ಹೋಗಿ ವಿಸಿಟ್ ಕೊಟ್ಬಿಟ್ಟು ಮನೆ ನೋಡೋಣ. ಬೆಳಗ್ಗೆ 6 ಸಿಗ್ನಲ್ ಫಾಲೋ ಅಪ್ ಮಾಡಬೇಕು. ಏನು ಮಾಡೋಣ, ಬ್ಯಾಂಗ್ಳೂರು. ಸೊ ಒಳಗಿನ ಏರಿಯಾಕ್ಕೆ ಮುಂದೆ ಎಲ್ಲೂ ಇವಾಗ ಸಿಗ್ನಲ್, ಪೊಲೀಸ್, ಟ್ರಾಫಿಕ್ ಅಷ್ಟು ಇರಲ್ಲ ಇಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೆಲ್ಮೆಟ್ ತೆಗಿಯಕ್ಕೆ ನನಗಿದ್ರ ಒಂಥರ ಸಂತೋಷ. ನಾನೇನು ತೆಗೆದೆ ಅಂತ ನೀವು ಹೆಲ್ಮೆಟನ್ನು ಮೇನ್ ರೋಡ್ಗಳಲ್ಲಿ ಅಲ್ಲಿ ಇಲ್ಲಿ ತೆಗಿಯಕ್ಕೆ ಹೋಗ್ಬೇಡಿ. ಹೆಲ್ಮೆಟ್ ಹಾಕಿ. ನಿಮ್ಮ ತಲೆಗೂ ಒಳ್ಳೇದು, ಬೇರೆಯವ್ರ ತಲೆಗೂ ಒಳ್ಳೇದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ನಾವು ಅಪರೂಪಕ್ಕೆ ಈ ಥರದೆಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತೀನಿ. ಮಾಡದೇ ಇರೋರು ಯಾರು ಇಲ್ಲ, ಎಲ್ಲ ತಪ್ಪು ಮಾಡೋರು. ಎಂಥ ಮಾರ್ನಿಂಗ್ ಜೀವನ ಗುರು. ಕಾಲೇಜ್ ಡೇಫಲ್ಲಿ ಸೇಮ್ ಇದೇ ಥರ. ಎಲ್ಲೋಯ್ತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಪ್ಪ, ಅವಾಗಲೇ ಏನೋ ಹೇಳ್ತಾ ಇದ್ದೆ, ಕಾಲೇಜ್ ಲೈಫು ನಿಜವಾಗ್ಲೂ ಗೋಲ್ಡನ್ ಲೈಫ್. ನೋಡಿ, ಇಲ್ಲಿ ಒಂದಿಷ್ಟು ಜನದ್ದು ಮಜಾ ಆದರೆ ಇಲ್ಲಿ ಗುಡಿಸ್ಲಾಕೊಂಡು ಕತ್ತೆ ಹಾಲು ಮಾರಾಟ ಮಾಡ್ತಾರೆ ಈ ಬ್ಯಾಂಗ್ಳೂರಲ್ಲಿ. ಸೊ ಕತ್ತೆ ಹಾಲು ಮಾರೋರು ಅನಿಸುತ್ತೆ ಅದೆಲ್ಲ. ಸೊ ಎಲ್ಲ ವಲಸೆ ಹೋಗೋರು. ಈಗಿನ ಕಾಲದಲ್ಲೂ ಇದರಲ್ಲ ಅಂತಲೇ ಹೇಳ್ಬೇಕು. ಎಷ್ಟು ಗುಡಿಸ್ಲು ಅವ್ರದೇನೆ ಎಲ್ಲ ಕತೆಗಳಿವೆ. A few moments later. ತಿಂಡಿ ತಿಂದು ಆಫೀಸ್ಗೆ ಯೂಶ್ವಲಿ ಉಪ್ಪಿಟ್ಟು ತಿನ್ನಲ್ಲ, ದೊಡ್ಡ ಕೊಟ್ಟು ಉಪ್ಪಿಟ್ಟು ತಿನ್ನೋ ಪರಿಸ್ಥಿತಿ ಬಂತು. ಬಿಸಿ ಬಿಸಿ ಇಡ್ಲಿ ತಿನ್ನೋಣ ಅನ್ಕೊಂಡೆ, ಇಷ್ಟೊತ್ತಿಗೆ ರೆಡಿ ಇಲ್ಲ, ಬೇಗ ಬಂದು ಅದಕ್ಕೆ. Hours later. ಇದೆ ಮನೆ ಎಂಟ್ರೆನ್ಸ್, ಹಾಲು, ಕಿಚನ್, ವೆಂಟಿಗೆ ತೋರಿಸ್ತೀನಿ. ವಾಶ್ರೂಮ್ ನಾ ಭಾರಕ್ಕೆ చూపిస్తా. ವಾಶ್ರೂಮ್ చూపిస్తాలే.
ಫೈನಲಿ ಮನೆಗೆ ಬಂದೆ. ರೂಮ್ ಎರಡು ಚೆನ್ನಾಗಿತ್ತು ಆ್ಯಕ್ಚುಲಿ. ಎರಡು ಅಂದರೆ ಫಸ್ಟು ನಾನು ನಿನಗೆ ಏನು ಶೋ ಮಾಡಿದ್ನಲ್ಲ, ಅಲ್ಲಿ ನನ್ನ ಫ್ರೆಂಡ್ ಇರೋದು. ಸೊ ಅದ್ರ ಮೇಲ್ಗಡೆ ಇವನಿರೋದು ಗ್ರೌಂಡ್ ಫ್ಲೋರ್, ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆ, ಅಲ್ಲಿ ಸಿಂಗಲ್ ಬೆಡ್ರೂಮ್, ಇವನಿರೋ ಡಬಲ್ ಬೆಡ್ರೂಮು. ಸೊ ಸಿಂಗಲ್ ಬೆಡ್ರೂಮ್ ವೀಡಿಯೋ ಮಾಡಿದ್ದೆ, ಆ್ಯಕ್ಚುಲಿ ಸೇವ್ ಆಗಲಿಲ್ಲ, ಸಾರಿ. ಮತ್ತು ಮುಂದೆ ಯಾವುದಾದ್ರು ಶಾರ್ಟ್ ವೀಡಿಯೋದಲ್ಲಿ ಅವನಿಗೆ ಹೇಳ್ತೀನಿ ಅಪ್ಲೋಡ್ ಮಾಡೋಕ್ಕೆ ಅಂತ. ಆಮೇಲೆ ಫುಲ್ ಟಾಪಲ್ಲಿ ಒಂದು ವೀಡಿಯೋ ಮಾಡಿದ್ನಲ್ಲ, ಅದು ಒಂದು ರೂಮು ಮತ್ತು ಆರ್ಕೆ ಅಂದರೆ ರೂಮು ಕಿಚನ್ ಅಷ್ಟೇ. ಸೊ ಅದು ಫುಲ್ ಟಾಪಲ್ಲಿದೆ. ಅದು ಮೇ ಬಿ 3000 ರುಪೀಸ್ ಅಷ್ಟೇ. ಬಟ್ ಏರಿಯಾ ಬಂದುಬಿಟ್ಟು ಅದು ಪೀಣ್ಯದಿಂದ ಮುಂದೆ, ನಾವಿರುವಂಥದ್ದು ವಿಜಯನಗರ. ಸೊ ನನಗೆ ಸಿಕ್ಕಾಬಿಟ್ಟೆ ದೂರ ಆಗುತ್ತೆ, ನನ್ನ ಕೆಲಸಕ್ಕೂ ದೂರ ಆಗುತ್ತೆ. ಹಾಗಾಗಿ ನಾನು ರೂಮ್ನ ಸೆಲೆಕ್ಟ್ ಮಾಡ್ತಾಯಿಲ್ಲ. ಯಾರಿಗಾದರೂ ಪೀಣ್ಯ ಆಚೆ ಇರೋರಿಗೆ ಆ ರೂಮ್ ಏನಾದರೂ ಇಷ್ಟ ಆದರೆ ನೀವು ಕಮೆಂಟ್ ಮೂಲಕ ಹೇಳಿ ನೋಡೋಣ. ನಾನು ಆ್ಯಕ್ಚುಲಿ ರೂಮ್ ಹುಡುಕ್ತಾಯಿದ್ದೀನಿ. ಸೊ ಹಾಗಾಗಿ ಅವಾಗ ಈ ಥರದ್ದೆಲ್ಲ ಕೆಲಸಗಳು ಮಾಡ್ತಾಯಿದ್ದೆ. ಸೊ ಹಾಗೆ ರೂಮ್ ಚೆನ್ನಾಗಿತ್ತು, ನನಗೆ ದೂರ ಆಗ್ತಾಯಿತ್ತು, ಯಾರಿಗಾರು ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ರೂಮ್ನ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಫುಲ್ ಡೇ ಆಫೀಸು, ವರ್ಕು ಮತ್ತು ಸುತ್ತಾಡಿದ್ದು ಆಗಿರೋದ್ರಿಂದ ಮನೆಗೆ ಬಂದೆ. ಊಟ ಆಯಿತು, ಮಲಗಿದ್ದಾರೆ. ಸೊ ನಾನು ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಈವ್ನಿಂಗ್ ಹೊರಗಡೆ ಹೋಗಬೇಕು. ಹೊರಗಡೆ ಪ್ಲ್ಯಾನ್ ಮಾಡಿದ್ವಿ, ಅಂದರೆ ಸಣ್ಣ ಪುಟ್ಟ ಜೀನ್ಸ್ ಐಟಮ್ ಅದು ಇದು ಥರಕ್ಕೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಅದನ್ನು ತಗೊಂಬಂದು ಇವತ್ತಿನ ಸಂಡೇ ಖತಮ್. ಹಾಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡ್ತಾಯಿರಿ. ಆವಾಗ ವಿಡಿಯೋದಲ್ಲಿ ಕಮೆಂಟ್ ಕೂಡ ಹಾಕಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಇದೇ ಥರ ವ್ಲಾಗ್ಗಳು ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಕನ್ಸಿಸ್ಟೆನ್ಸಿ ಈಸ್ ಮೇಯ್ನ್ ಟಾರ್ಗೆಟ್ ನಂದು. ಸೊ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ. ವಿಡಿಯೋ ಅವಾಗ ಬರ್ತಾ ಇರುತ್ತೆ. ಎಂಟರ್ಟೈನ್ಮೆಂಟ್ ಅನಿಸಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.